ಹಾಕದ ರಾಜ್ಯಪಾಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹ ಬಿಜೆಪಿಯಲ್ಲಿದ್ದಾರೆ. ದ್ವೇಷ ಭಾಷಣ ತಡೆ ಬೆಲೆಗೆ ಅಂಕಿತ ಹಾಕದ ರಾಜ್ಯಪಾಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹ ಬಿಜೆಪಿಯಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಯತ್ನಾಳ್ ಅವರ ಮಾತಿಗೆ ಸರಸ್ವತಿನೇ ಭಯ ಬೀಳ್ತಾರೆ. ಅನಧಿಕೃತ ಪಿತಾಮಹ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಸಂವಿಧಾನಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಅವಮಾನ ಮಾಡ್ತಿದ್ದಾರೆ. ರಾಜ್ಯದ ಜನ ಇದನ್ನೆಲ್ಲ ನೋಡಬೇಕು ಅಂತ ಹೇಳಿ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಹೇಳ್ತಾರೆ, ನಾವ್ ಹೇಳ್ತೀವಿ ಅವರು ಭಾಷಾ ಪ್ರಯೋಗ ಅಬ್ಬಬ್ಬಬ್ಬ ಸರಸ್ವತಿ ದೇವಿನೂ ಭಯ ಬೀಳ್ತಾರೆ. ಅಶೋಕಣ್ಣ, ವಿಜೇಂದ್ರಣ್ಣ, CT ರವಿ ಅವರು ಮತ್ತೆ ಈ ದ್ವೇಷ ಭಾಷಣದ ಅನಧಿಕೃತ ಪಿತಾಮಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಆವಾಗವಾಗ ಅದಕ್ಕೆ ಪಿತಾಮಹ ಆಗ್ತಿರ್ತಾರೆ. ಮತ್ತೆ ಅಲ್ಲೊಬ್ರು MLC ರವಿ ಅಣ್ಣ ಇದ್ದಾರೆ, ಅವ್ರು 6 ಅಡಿ ಕಟ್ಔಟ್ ಬಟ್ 3 ಅಡಿ ಇದ್ದಾರೆ ಅಷ್ಟೇ. ಅವರು ಈ ದ್ವೇಷ ಭಾಷಣ ಪಿತಾಮಹ. ಇವ್ರಿಗೋಸ್ಕರ ಇವ್ರು ನಿಯಂತ್ರಣ ಮಾಡೋಣ, ರಾಜ್ಯದ ಜನತೆ ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ನಾವು ಬಿಲ್ ಮಾಡಿದ್ವಿ ಅಂತ ಬಿಜೆಪಿ ಅವರು ಹೇಳ್ತಾರೆ. ನಾವು ಹೇಳ್ತೀವಿ ದ್ವೇಷ ಭಾಷಣ ನಾವು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ ಅಂತ ನಾವು ಬಿಲ್ ಪಾಸ್ ಮಾಡಿ ಗವರ್ನರ್ ಅವರು ಕಳಿಸಿದ್ರೆ ಗವರ್ನರ್ ಅವರು ಈಗ ರಾಷ್ಟ್ರಪತಿ ಕಳಿಸ್ತಾರೆ. ಯಾಕೋ ಸಂವಿಧಾನಕ್ಕೆ ನಮ್ಮ ರಾಜ್ಯಪಾಲರು ಅವಮಾನ ಮಾಡ್ತಿದ್ದಾರೆ. ಆನರಬಲ್ ಗವರ್ನರ್ ಜಿ, ಯು ಆರ್ ಇನ್ಸಲ್ಟಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ದಿಸ್ ಇಸ್ ನಾಟ್ ಎ ಫೇರ್ ಡೆವಲಪ್ಮೆಂಟ್. ಯು ಶುಡ್ ಹ್ಯಾವ್ ಎ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ರಾಜ್ಯಪಾಲರ ನಡೆ ಖಂಡಿತವಾಗೂ ತಿರಸ್ಕಾರ ಮಾಡ್ತಕ್ಕಂಥದ್ದು. ಯಾಕೆ ರಾಜ್ಯಪಾಲರು ಕೇಂದ್ರದ ಏಜೆಂಟ್ ಆಗಿ ವರ್ತಿಸ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ರಾಜ್ಯದ ಜನತೆ ನೀವು ಇದನ್ನೆಲ್ಲ ನೋಡಬೇಕು. ಯಾರೆಲ್ಲ ಬಿಜೆಪಿಗೆ ಓಟ್ ಹಾಕಿದ್ರಲ್ಲ, ನೀವು ನೋಡ್ಬೇಕು, ಈ ಗಮನ ಡೆವಲಪ್ಮೆಂಟ್ ಹಾಕಬೇಕು. ಆಯ್ತಪ್ಪ, ಬಹಳಷ್ಟು ಜನ ನಾನು ಯಂಗ್ಸ್ಟರ್ಸ್ ಕೇಳ್ತೀನಿ, ಏನೋ ಯಾರ ಮುಖನ ನೋಡ್ಕೊಂಡು ಓಟ್ ಹಾಕಿದ್ರಲ್ಲ ಬಿಜೆಪಿಗೆ, ಕರ್ನಾಟಕಕ್ಕೆ ಏನು ಬಂದಿದೆ ಕೇಳಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅಂಧ ಭಕ್ತರು, ವಾಟ್ಸಪ್ ಯೂನಿವರ್ಸಿಟಿ ಫೌಂಡರ್ಸು, ಬಿಜೆಪಿ IT ಸೆಲ್ಲು ಘಟಾನುಘಟಿನಿಗಳು, ನೀವು ಆ ವಿಡಿಯೋ ಮಾಡೋ ಬದಲು ಇಂಥದನ್ನ ಕ್ವಶನ್ ಮಾಡಿದ್ರೆ ರಾಜ್ಯ ಅಭಿವೃದ್ಧಿ ಆಗೋದು. ವೆಲ್ಕಮ್ ಬ್ಯಾಕ್. ದ್ವೇಷ ಭಾಷಣಕ್ಕೆ ರಾಜ್ಯಪಾಲರು ಅಂಕಿತ ಹಾಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯಪಾಲರು ದ್ವೇಷ ಭಾಷಣದ ಮಸೂದೆಗೆ ಅಂಕಿತ ಹಾಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. 28 ಅಂಶಗಳನ್ನ ಪ್ರಶ್ನೆ ಮಾಡಿ ರಾಷ್ಟ್ರಪತಿ ಅವರಿಗೆ ಕಳುಹಿಸಿದ್ದಾರೆ. ರಾಷ್ಟ್ರಪತಿಗಳು ಪರಿಶೀಲನೆ ಮಾಡಿ ವಾಪಸ್ ಕಳುಹಿಸ್ತಾರಾ? ವಾಕ್ ಸ್ವಾತಂತ್ರ್ಯ ಇದೆ, ಏನು ಬೇಕಾದರೂ ಮಾತನಾಡಬಾರದು, ಸಮಾಜದ ಮೇಲೆ ಅದು ಯಾವ ರೀತಿಯ ಪರಿಣಾಮ ಬೀರುತ್ತೆ, ಇದಕ್ಕೆ ಕಡಿವಾಣ ಹಾಕುವುದಕ್ಕೆ ಆ ಬಿಲ್ ಅನ್ನ ನಾವು ತಂದಿದ್ದು, ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಹೇಳಿದ ಕ್ಷಣಕ್ಕೆ ಬಿಜೆಪಿ ಅವ್ರು ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿನಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಸಂಬಂಧ ಇದೆಯಾ? ಅವ್ರು ಹಂಗಾದ್ರೆ ಆರೋಪಗಳು ನೂರಾರು ಆರೋಪ ಮಾಡ್ತಾರೆ. ದಿನ ಬೆಳಗ್ಗೆ ಆದ್ರೆ ನಮ್ಮ ಮೇಲೆ ನೂರಾರು ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಹೇಳಬೇಕು? ಆರೋಪ ಮಾಡಿದ್ರು ಅಂತ ಹೇಳಿದ ಕ್ಷಣಕ್ಕೆ ಅವರ ಪರ್ಸನಲ್ ಇದಕ್ಕೆಲ್ಲ ನಾವು ಹೋಗ್ತೀವಿ ಅನ್ನೋದು ದೊಡ್ಡ ತಪ್ಪು. ನಾವು ಯಾರದನ್ನು ಕೂಡ ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದಿಲ್ಲ. ಬಿಜೆಪಿ
ಅವ್ರು ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿನಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದು ಹಾಗಾದ್ರೆ ಆರೋಪಗಳು ನೂರಾರು. ದ್ವೇಷ ಭಾಷಣಕ್ಕೆ ರಾಜ್ಯಪಾಲರು ಅಂಕಿತ ಹಾಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ CK ಮೂರ್ತಿ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರ ತರಾತುರಿಯಲ್ಲಿ ದ್ವೇಷ ಭಾಷಣವನ್ನಾದ ಒಂದು ಬಿಲ್ ಅನ್ನ ತಂದಿದೆ, ಅದಕ್ಕೆ ಸಹಿ ಹಾಕಬೇಡಿ ಅಂತ ರಾಜ್ಯಪಾಲರಿಗೆ ಮನವಿ ಮಾಡಿದ್ರು. ದ್ವೇಷ ಭಾಷಣಕ್ಕೆ ರಾಜ್ಯಪಾಲರು ಅಂಕಿತ ಹಾಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ CK ಮೂರ್ತಿ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರ ತರಾತುರಿಯಲ್ಲಿ ದ್ವೇಷ ಭಾಷಣದ ಬಿಲ್ ತಂದಿದೆ, ಸಹಿ ಹಾಕಬೇಡಿ ಅಂತ ರಾಜ್ಯಪಾಲರಿಗೆ ಮನವಿ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ಬಿಲ್ ತರೋದಕ್ಕೆ ನಾವು ಬಿಡೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ CK ಮೂರ್ತಿ ರಿಯಾಕ್ಟ್ ಮಾಡಿದ್ದಾರೆ. ರಾಮಮೂರ್ತಿ ಏನು ಅನಾಹುತ ಆಗುತ್ತೆ ಅಂತ ಕೂಡ ಮನವಿಯನ್ನು ಮಾಡಿದ್ವಿ ಅವ್ರಿಗೆ ಕೂಡ ಏನು ದ್ವೇಷ ಭಾಷಣ ಏನು ಈ ಬಿಲ್ಲನ್ನು ಕಳಿಸಿದ್ರು ಸರ್ಕಾರ, ಇದನ್ನು ರಾಷ್ಟ್ರಪತಿಯರ ವಿಮರ್ಶೆಗೆ ಬಿಟ್ಟಿದ್ದಾರೆ. ಕೆಲವು ಪಾಯಿಂಟ್ಗಳನ್ನ ಕೂಡ ಹಾಕಿದ್ದಾರೆ. ಇದನ್ನು ನಾವು ಕೂಡ ವಿರೋಧ ಪಕ್ಷದವರು ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿಕೊಂಡಿದ್ವಿ. ಏನು ಒಪ್ಪಿಗೆ ಇಲ್ಲದಲೇ ಏಕಾಏಕಿ ತುರಾತುರಿಯಿಂದ ಈ ಬಿಲ್ಲನ್ನು 2 ಸದನದಲ್ಲೂ ಕೂಡ ಪಾಸ್ ಮಾಡ್ಕೊಂಡು ತಗೊಂಡೋಗಿರೋದು ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ. ಯಾವುದೋ ಒಂದು ಧರ್ಮದ ವಿರುದ್ಧವಾಗಲಿ ಯಾರೋ ಒಂದು ದ್ವೇಷದ ಭಾಷಣ ಅಂತ ಯಾರ ಮೇಲೆ ಮಾಡ್ತಾರೆ? ಆಲ್ರೆಡಿ ಇದು ಏನು ಸಂವಿಧಾನ ಅಡಿಯಲ್ಲಿ ಇದು ಬರುತ್ತೆ, BNS ಅಡಿಯಲ್ಲಿ ಕೂಡ ಕಾನೂನಲ್ಲಿ ಕೂಡ ಇದು ಬರುತ್ತೆ. ಆದರೂ ಕೂಡ ಹೊಸದಾಗಿ ಇದನ್ನು ತಗೊಂಡ್ಬಂದು ಯಾವುದೋ ವ್ಯಕ್ತಿ ವಿರುದ್ಧ ಆಗಲಿ ಸಂಸ್ಥೆ ವಿರುದ್ಧವಾಗಲಿ ಏನು ಇದು ಮಾಡಿದ್ದಾರೆ, ಈ ರಾಷ್ಟ್ರೀಯ ಸ್ವಯಂ ಸಂಘ ಇರ್ಬೋದು, ಬೇರೆ ಬೇರೆ ಇದರಿಂದ ಇವರು ನೇರವಾಗಿ ಯಾವುದೋ ಒಂದು ವರ್ಗವನ್ನು ಇದಕ್ಕೆ ಕಾನೂನು ಅಡಿಯಲ್ಲಿ ಶಿಕ್ಷಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾರೆ ಅಂತ ರಾಜ್ಯಪಾಲರಿಗೆ ಕೂಡ ಮನವಿಯನ್ನು ಮಾಡ್ಕೊಂಡಿದ್ವಿ. ಈ ಸ್ಪಂದನೆ ಮಾಡಿದ್ದಾರೆ. ಇದನ್ನ ನೇರವಾಗಿ ರಾಷ್ಟ್ರಪತಿಯವರಿಗೆ ಕಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ತಡೆಯುವಂಥ ಕೆಲಸವನ್ನು ಇದು ಮಾಡ್ತೀವಿ. ಇದೇನಾರು ಅಪ್ಪಿತಪ್ಪಿ ಏನಾರೋ ಈ ಒಂದು ಮಸೂದೆ ಆಯಿತು ಅಂದರೆ ಕೂಡ ಕಾನೂನು ರೀತಿಯಲ್ಲಿ ಕೂಡ ಹೋರಾಟವನ್ನು ಮಾಡ್ತೀವಿ ನಾವು. ಸುಮಾರು 40ಕ್ಕೂ ಹೆಚ್ಚು ಮನವಿಗಳು ಹೋಗಿತ್ತು ರಾಜ್ಯಪಾಲರಿಗೆ ಇದನ್ನು ತಡೆಯೋದಕ್ಕೆ. ಅದರಲ್ಲಿ ನೀವು ಕೂಡ ಮನವಿ ಮಾಡಿದ್ರಿ ಅಲ್ಲ, ಅನೇಕ ಸಂಘ ಸಂಸ್ಥೆಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಕೂಡ ಮತ್ತು ವಿರೋಧ ಪಕ್ಷದ ಎಲ್ಲ ಶಾಸಕರು ಸಂಸದರು ಕೂಡ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಇದನ್ನು ಯಾರ್ದಕ್ಕೋಸ್ಕರ ತಡೀಬೇಕು, ಇದು ಒಪ್ಪಿಗೆ ಕೊಟ್ಟರೆ ಏನು ಅನಾಹುತ ಆಗುತ್ತೆ ಅಂತ ಕೂಡ ಮನವಿಯನ್ನು ಮಾಡಿದ್ವಿ ಅವ್ರಿಗೆ ಕೂಡ ನಾವು ಹೇಳಿದ ಮೇಲೆ ಅದನ್ನು ಮತ್ತೆ ಅದನ್ನ ಅಲ್ಲಿ ಕಳಿಸಿದ್ದಾರೆ. ಕಾನೂನೇನಾರು ಆಯಿತು ಅಂತಂದರೆ ಸುಮಾರು ಸಂಘ ಸಂಸ್ಥೆಗಳು ಕೂಡ ಇದ್ರ ಮೇಲೆ ಕೋರ್ಟ್ಗೆ ಕಟಕಟೆಯ ಮೆಟ್ಟಲನ್ನು ಕೂಡ ಹತ್ತಿಸ್ತಾರೆ.